ಅದೇ ತರ ಪ್ರತಿಯೊಬ್ಬರು ನಿಮ್ಮನ್ನ ಗುರಿ ಇಟ್ಕೋಬೇಕು. ಯಾವ ವ್ಯಕ್ತಿ ಶ್ರೇಷ್ಠ ಆಗಿ ಬಂದ್ರು ಅವ್ರದ್ದು ಇನ್ಸ್ಪಿರೇಷನ್ ಬೆಳಿಬೇಕು ನೀವು. UPSC ಅಂತಕ್ಕಂಥ ಬಹಳ ಹಾರ್ಡ್ ಸಬ್ಜೆಕ್ಟ್ ಅಲ್ಲ, ಬಹಳ ಈಸಿ ಸಬ್ಜೆಕ್ಟ್ ಅದು. UPSC ಅಂತಕ್ಕ ಬರೀ IAS ಅಲ್ಲ, ಹೌದು. ಅದರಲ್ಲಿ 10, 12 ಇದು ಬರ್ತದೆ, ಸೆಕ್ಷನ್ ಬರ್ತದೆ. IAS ಅಂತಾರೆ, IPS ಅಂತಾರೆ, IAS ಅಂತಾರೆ, IFS ಅಂತಾರೆ, ಮತ್ತು IAS ಅಂತಾರೆ. ಇವು ಪ್ರತಿಯೊಂದು ಇವು ಕಾಂಪಿಟೇಷನ್. ಇದು ಯಾರಿಗೆ ಇನ್ಸ್ಪಿರೇಷನ್ ಆಗಬೇಕು? IAS ಅಧಿಕಾರಿಗಳಿಂದ ನಾವು ಇನ್ಸ್ಪಿರೇಷನ್ ಆಗಬೇಕು. ನಾವು ಯಾಕೆ ಆಗ್ಬಾರ್ದು IAS ಅಧಿಕಾರಿಗಳು, ಯಾಕೆ KS ಅಧಿಕಾರಿ ಆಗ್ಬಿಡ್ತಕ್ಕಂಥದ್ದು ನಿಮ್ಮಲ್ಲಿ ಶಕ್ತಿ ಇರಬೇಕು. ಆ ಶಕ್ತಿ ತಕ್ಕ ನೀವು ಹಗಲಿರುಳು ನೀವು ಪ್ರಯತ್ನ ಪಡಬೇಕು. ಅದಕ್ಕೋಸ್ಕರ ಇವತ್ತೇ ನಿಮ್ಗೋಸ್ಕರ ನಾವು ಸಂಪನ್ಮೂಲ ವ್ಯಕ್ತಿ ಕಳಿಸ್ತಿದ್ದೇನೆ. ಯಾರಿಗೆ? ಮ್ಯಾಥಮೆಟಿಷನ್ ಸರ್ ಅವರಿಗೆ. ತುಂಬಾ ಅದ್ಭುತವಾಗಿ ಹೇಳ್ತಾರೆ. ಮ್ಯಾಥಮೆಟಿಕ್ಸ್ ಗೊತ್ತಿದೆ, ಎಷ್ಟು ಹಾರ್ಡ್ ಅಂತಾಳೆ. ಅದ ಅವರು ಹಾಡು ನಮಗಿರ್ಬೋದು, ಬಟ್ ಅವ್ರಿಗೆ ಹಾರದಿಲ್ಲ. ಮ್ಯಾಥಮೆಟಿಕ್ಸ್ ಅಂತ ನೀರು ಕುಡ್ದಂಗೆ ಅವರಿಗೆ, ವಿದ್ಯೆ ಅಂತಕ್ಕಂಥ ನೀರು ಕುಡ್ದಂಗೆ ನಮಗೆ. ಅದಕ್ಕೆ ಈ ದೇಶದ ಸಂವಿಧಾನ ಸರಿಯಾಗಿ ಇಂಪ್ಲಿಮೆಂಟೇಷನ್ ಆಗಿದ್ದೆ ಆದರೆ ಪ್ರತಿಯೊಂದು ಮನೆ ಶೈಕ್ಷಣಿಕವಾಗಿ ಮುಂದುವರಿಯುತ್ತದೆ, ಪ್ರತಿಯೊಂದು ಉದ್ಯೋಗ ಸಿಗ್ತದೆ. ಅದು ಶಕ್ತಿ ನಿಮ್ಮಲ್ಲಿ ಪ್ರೇರಣಾ ಶಕ್ತಿ ಆಗಬೇಕು. ನೀವು ಮುಂದೆ ಅಡ್ವೊಕೇಟ್ ಆಗಿ ದೇಶದ ಸಂವಿಧಾನವನ್ನ ಇಂಪ್ಲಿಮೆಂಟೇಷನ್ ಮಾಡ್ತಕ್ಕಂಥ ಶಕ್ತಿ ಮೇಲೆ ಪ್ರತಿಯೊಬ್ಬರು ಇನ್ಸ್ಪಿರೇಷನ್ ಆಗಬೇಕು. ಯಾವಾಗ ಈ ದೇಶದ ಸಂವಿಧಾನ ಸಂಪೂರ್ಣವಾಗಿ ಇಂಪ್ಲಿಮೆಂಟೇಷನ್ ಆಗ್ತದೋ ಈ ದೇಶ ಅದ್ಭುತ ರಾಷ್ಟ್ರವಾಗಿ ಬೆಳೆದಿಕ್ಕೆ ಕಾರಣ ಆಗ್ತದೆ.